ಅವ್ರು ಅಪೂಲ್ಯ ಹಿತ, ನಮ್ಮ ಮಕ್ಕಳಿಗೆ ಏನ್ ಹಿತ ಅನ್ನೋದು ನಮ್ಗೆ ಆಗ್ಲೇ ನಾವು ಡಾಕ್ಟರ್ ಸಾಹೇಬ್ ಜೊತೆ ಮಾತಾಡ್ತಿದ್ವಿ. ಯಾಕ್ರಿ ಮಕ್ಕಳಿಗೆ ಈ 10-15 ವರ್ಷದಿಂದ ಹಿಡ್ಕೊಂಡು 40 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗತ್ತದ? ಯಾಕೆ ಆಗತ್ತದ ಅಂದ್ರ ತಿನ್ನುವಂತ ಎಣ್ಣೆ, ನಾವು ಬಳಸುವಂತ ಪದಾರ್ಥಗಳು ಎಲ್ಲವೂ ಇವತ್ತ ಮಿಕ್ಸ್ ಆಗಿ ಕೆಮಿಕಲ್ ಆಗ್ಯದವು. ಅದಕ್ಕಾಗಿ ಎಲ್ಲರೂ ಕುತ್ತಲೆ ನಾವು ಮಕ್ಕೊಂಡಲೆ ಇಂತ ಮಕ್ಕಳು ಇವತ್ತ ನೋಡಿದ್ರೆ ಇವತ್ತೊಂದು ಘಟನೆ ಆಯ್ತು. ನಮ್ಮ ಫ್ರೆಂಡ್ ಒಬ್ರು 44 ವರ್ಷ 45 ವರ್ಷ ಅವ್ರು ಹಾರ್ಟ್ ಅಟ್ಯಾಕ್ ಆಗಿತ್ತು. ನಿನ್ನೆ ಮಾತಾಡ್ಯಾರ. ಅವ್ರು ನೋಡಿದ್ರೆ ನನಗ ಒಟ್ಟ ಬಹಳ ಮನಸ್ಸೇ ಇರ್ಲಿಲ್ಲ ಇಲ್ಲಿ ಏನ್ ಮಾಡ್ಬೋದಂತೆ. ಅದಕ್ಕೆ ಸಂಜು ಅಪ್ಪರಿಗೆ ನೋಡಿ ನನಗೆ ಸ್ವಲ್ಪ ಧೈರ್ಯ ಬರುತ್ತೆ. ಯಾಕಂದ್ರೆ ಇನ್ನಿತರ ನನ್ನ ಜೊತೆ ಮಾತಾಡಿದವರು ಇವತ್ತು ಏಕಾಏಕಿ 6:30 ಗಂಟೆಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದ. ಅದಕ್ಕೆ ನಾನು ಅಪ್ಪನಿಗೆ ಕೇಳಿದೆ, ಏನ್ರಿ ಅವ್ರ ಮಗ ಮೊನ್ನೆ ಜ್ಯೇಷ್ಠ ಮಗ ಮಕ್ಕೊಂಡಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತದೆ. 28-29 ವರ್ಷದ ಮಗು, ಮದುವೆ ಆಗಿ 2 ವರ್ಷ. ಏನಾಗೈತಿ ಇವತ್ತು ಎಲ್ಲರಿಗೆ ಅಂತ ಹೇಳಿದ್ರ ಇವತ್ತಿನ ಉಣ್ಣುವಂತ ಆಹಾರ. ಒಬ್ಬರ ತಂದೆ ತಾಯಿ ನನ್ನ ಮಗನಿಗೆ ಏನ್ ಉಣಿಸ್ಬೇಕು ಅನ್ನೋ ಸ್ವಲ್ಪ ವಿಚಾರ ಯಾವುದೇ. ಅದಕ್ಕೆ ಆಹಾರ ಪದ್ಧತಿ ಹೇಳಿದ್ರೆ ತುಕ್ಕೊಬ್ಬರ ಯಾರು ಹುಳಿ ಕನ್ಯಾ ಪುತ್ರ ಹೋತಿದೆ ಸಾತ್ವಿಕ. ಮಕ್ಕಳಿಗೆ ಸಾತ್ವಿಕರನ್ನಾಗಿ ಮಾಡಿ, ಮಕ್ಕಳನ್ನ ಸಾತ್ವಿಕ ಆಹಾರ ತಿನ್ನಿಸ್ರಿ. ಏನ್ರಿ ಸಾತ್ವಿಕ? ಗಡ್ಡೆ, ಗೆಣಸು, ರೊಟ್ಟಿ, ಪಲ್ಯ ಏನ್ ಅದಾವಲ್ಲ ಇವು, ತುಪ್ಪ, ಇಂಥವ್ ತಿನ್ನಿಸ್ರಿ. ಹಾಲು, ತುಪ್ಪ ಇಂಥವ್ ತಿನ್ಸೋದ್ ಬಿಟ್ಟು ನಾವು ತರಕಾರಿ ಅಂತ ಹಣ್ಣು ಹಂಪಲು ತಿನ್ಸೋದ್ ಬಿಟ್ಟು ಏನ್ ತಿನ್ಸಾಕತ್ತೀವಿ? ವಿಪರೀತ. ಮಕ್ಕಳು ವಿಪರೀತ. ಯಾವ ಗುಣ ಬೆಳಿತಾವ್ರಿ? ರಾಜಸ್ ಗುಣ. ರಜತೋ ಮಾಯಾಜಾಳ, ತಮತೋ ನರಕಚಿ ಕೇವಲ. ಹೇಳ್ತಾರ ರಜತೋ ಮಾಯಾಜಾಳ. ರಜ ಏನ್ರಿ? ಮಾಯಾಜಾಳ. ಏನ್ ಮಾಡಾಕತ್ತಿದ? ಎಲ್ಲರನ್ನ ಬಂಧನ ಹಾಕದ. ನೋಡ್ರಿ ನೀವು, ಏನಿಲ್ಲ ದಿನಾಕ ಭೂಮಿ ಮೇಲೆ ಏನಿಲ್ಲ, ಎಲ್ಲವನು ಇದ್ದರೂ ಸಹ ಏನೇನೋ ತಿಂದು ಮನುಷ್ಯ ಇವತ್ತು ಜೈಲಿಗೆ ಒಳಗ. ಎಷ್ಟೋ ಜನರಿಗೆ ನೀವು ನೋಡ್ರಿ ವಿಡಿಯೋದೊಳಗ ಗೂಗಲ್ದೊಳಗ ಹೊಡೆದ್ ನೋಡ್ರಿ ನೀವು. ಏನಂದ್ರ ಅವ್ರಿಗೆ ಜೀವವಾದಿ ಶಿಕ್ಷೆ, ಜೀವಾವಾದಿ ಶಿಕ್ಷೆ. ಅವ್ರು ಒಂದ್ 10-20 ವರ್ಷ ಜೈಲ್ನಾಗ ಇದ್ದವ್ರಿಗೆ ನೋಡ್ರಿ ನೀವು, ಏನು ಊಟ ರುಚಿ ಇಲ್ಲ, ಏನಿಲ್ಲ. ನಾಳೆಗೆ ನಾಡಕ್ ಸಾಯೋರ್ ಜೊತೆ ಕೋಟಿಗಟ್ಟಲೆ ಜನ ಜೈಲುಗಳ ಜೀವಾವಧಿ ಶಿಕ್ಷೆ. ಅಲ್ಲೇ ಅವ್ರದ್ದು ಮರಣ. ಸತ್ತ ಮೇಲೆ ಅವ್ರಿಗೆ ಮನೆಗೆ ಹೆಣನೂ ಕೊಡುದಿಲ್ಲ, ಅಲ್ಲೇ ಏನೋ ಮಷಿನ್ ಒಳಗೆ ಸುಟ್ಟು ಹಾಕ್ತಾರೆ. ಕಾರಣ ಏನು? ಯಾರು ಇದನ್ನ ಮಾಡಿದ್ದು? ರಜೋ ಗುಣ. ರಜತೋ ಮಾಯಾಜಾಳ, ತಮತೋ ನರಕಚಿ ಕೇವಲ. ಇನ್ನು ತಮ ಗುಣ ಅಂತೂ ಅವನಿಗೆ ಇಲ್ಲಿ ಬರುದಿಲ್ಲ. ತಂತ್ರ ಬೆಟ್ಟಲ್ಲಿ ಏನೇ ನಾ ಮಾಡಿದ್ದೇ ಮಾರ್ಗ ಅಂತ ಹೇಳಿ ಮನುಷ್ಯಗೆ ಬಂದಂಗ ಕೆಟ್ಟ ಕೆಲಸ ಮಾಡ್ತಾರ ತಮೋ ಗುಣದವ್ರು. ಮನುಷ್ಯಗೆ ಬಂದಂಗ ಅವ್ರು ಯಾರಿಗೂ ಹೆದರುದಿಲ್ಲ, ಅವ್ರಿಗೆ ಹೆದರಿಕೆನೂ ಇಲ್ಲ. ಅಂತ ತಮದೊಳಗಿದ್ದವ ಅವನಿಗೆ ಏನೂ ಭಯ ಇರ್ಲಾರ್ದಂಗ ಅವ ಪಾಪದ ಕೆಲಸ ಮಾಡ್ತಾನೆ. ಅವನಿಗೆ ಏನ್ ಹೇಳಿದ್ರು ತಿಳಿಯಂಗಿಲ್ಲ. ಅದಕ್ಕ ಮಕ್ಕಳಿಗೆ ಏನಂದ್ರು ತುಕ್ಕೊಬ್ಬರ ಯಾರು? ಸಾತ್ವಿಕ. ಕುಳಿ ಕನ್ಯಾ ಪುತ್ರ ಹೋತಿದೆ ಸಾತ್ವಿಕ. ಇನ್ನೇನ್ರಿ ನೀವು ಸಾತ್ವಿಕ ಗುಣ ತಿಳಿತಂದ್ರ ತಯಾತ ಹರಿಕ ವಾಟೇ ದೇವ. ಭಗವಂತ ಅವ್ರ ಮಾರ್ಗ ಕಾಯ್ಕೊಂಡ್ ನಿಂತಿರ್ತಾರಂತ. ಏನಪ್ಪಾ ಎಂತ ಅದ್ಭುತ ಮಕ್ಕಳಿಗೆ ಸಾತ್ವಿಕ ಗುಣ ಕಲಿಸ್ಯಾರಲ್ಲ, ಏನ್ ಅದ್ಭುತ ಅಂತ. ಆತ ಬಂದ್ ನಿಮ್ಮ ಮನಿ ಮುಂದೆ ರಂಗೋಲಿ ಹಾಕಿ ಕೈ ಮುಗಿದು ಕೇಳ್ತಾರಂತ. ಏನ್ ಅದ್ಭುತ್ರಿ ಇಂತ ಮನಿ. ಆ ಮನಿ ಒಳಗೆ ಸದಾ ನಿತ್ಯ ಭಗವಂತನ ವಾಸ ಇರ್ತದ. ಎಲ್ಲಿ ಸಾತ್ವಿಕ ಇರ್ತದ ಅಲ್ಲಿ. ಯಾಕಂತ ಹೇಳ್ರಿ, ಸಾತ್ವಿಕದೊಳಗೆ ಭಜನ್ ಇರ್ತದ, ಕೀರ್ತನ ಇರ್ತದ, ಪ್ರವಚನ ಇರ್ತದ. ಮುಂದೆ ಅವ್ರು 3ನೇ ಚರಣ ಗೀತಾ ಭಾಗವತ ಅಂತಾರೆ ನೋಡ್ರಿ. ಗೀತಾ ಭಾಗವತ ಕರತಿ ಚಿಂತನ ಏನ್ ಮಾಡ್ಬೇಕ್ರಿ? ನಮ್ಮ ಧರ್ಮ ಗ್ರಂಥ 2 ಗ್ರಂಥದ ಹೆಸರು ತಗೋತಾರ ಅವ್ರು. 8 ಜನ ನಿಮ್ ಮನ್ಯಾಗ ತಂದಿಟ್ರಿ ಬುಕ್ಸು. ಗೀತಾ ಭಾಗವತ. ಗೀತಾ 18 ಅಧ್ಯಾಯ ಅರ್ಜುನನಿಗೆ ಹೇಳಿರುವಂತ ಸಂದರ್ಭ. ಯುದ್ಧದ ಸಮಯದೊಳಗ ಅರ್ಜುನನಿಗೆ 18 ಅಧ್ಯಾಯ ಬೋಧ ಮಾಡಿರುವಂತ ಭಗವಂತ. ಗೀತಾ ಭಾಗವತ ವೇದವ್ಯಾಸರು ಎಲ್ಲಾ ಗ್ರಂಥವನ್ನು ರಚನೆ ಮಾಡಿದ್ರು. ಸಮಾಧಾನ ಇರಲಿಲ್ಲ ಅವ್ರಿಗೆ, ಅಳತಿದ್ರು, ದುಃಖ ಇತ್ತದ, ಗ್ಲಾನ್ ಇತ್ತು. ಆಗ ಅವರು ಗುರುಗಳು ಸಿಕ್ಕರು. ಯಾಕಪ್ಪ? 4 ವೇದ, 18 ಪುರಾಣ, 6 ಶಾಸ್ತ್ರ, ಎಷ್ಟೋ ಉಪನಿಷತ್ತು ಬರೆದ್ರು ನಿನಗೆ ಇನ್ನೂ ಗ್ಲಾನಿ ಅದ. ಹೌದು, ನನಗೆ ಇನ್ನೂ ಸಮಾಧಾನ ಇಲ್ಲ ಅಂತ. ಯಾರು? ನಾರದರು. ಆಗ ವ್ಯಾಸರಂದಾಗ ನಾರದರು ಅಂತಾರೆ, ನೀನ್ ಏನು ಬರಿಬೇಕು ಅದನ್ನು ಬರೆದಿಲ್ಲ, ಏನು ಬರೀಬಾರ್ದು ಅದನ್ನು ಬರೆದಿ ಅಂತ ಹೇಳ್ತಾರೆ. ಮತ್ ಏನ್ ಬರದಿ? ನೀನು ಬರೆದಿದ್ದು ರಜೋ ತಮೋ ಗುಣ ಬರದಿ. ಏನ್ ಬರದಿ? ರಜೋ ಗುಣ, ತಮೋ ಗುಣ. ಗಳಸು, ತಿನ್ನು, ಉಣ್ಣು, ಮಲಗಿಟ್ಟ ಬರದಿ. ಆದ್ರೆ ನೀ ತ್ಯಾಗ ಬರದಿಲ್ಲ. ಸಾತ್ವಿಕ ಗುಣ ಆಗಿರುವಂತ ನಿನ್ನ ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಈ 3 ಬರದಿ. ಧರ್ಮದಿಂದ ಅರ್ಥ ದುಡಿದಿದ್ದನ್ನ ಉಂಡು ಉಪಭೋಗ ಮಾಡಂತ ಬರದಿ. ಆದ್ರೆ ನೀ 4ನೇ ದುರ್ಲಭ ಪುರುಷಾರ್ಥ ನೀ ಬರೆದಿರ ಮೋಕ್ಷದ ಬಗ್ಗೆ ಬರೆದಿಲ್ಲ. ಆ ಮೋಕ್ಷ ಅಂದ್ರೆ ಸರ್ವ ದುಃಖದ ನಿವೃತ್ತಿ ಆಗಿ ಪರಮಾನಂದ ಪ್ರಾಪ್ತಿ ಆಗುವಂತ ಉಪಾಯ ನನಗೆ ತಿಳಿದಿಲ್ಲ. ಅದಕ್ಕೆ ನೀ ಬರೆದಿಲ್ಲ. ಹಾಗಾದ್ರೆ ಮತ್ತೇನ್ ಮಾಡ್ಲಿ? ಈಗ ಬರಿ ಅಂದ್ರೆ. ಆಗ ಭಗವಂತನ ಗುಣಗಾನ ಮಾಡಿರುವಂತ ಅತ್ಯಂತ ಅದ್ಭುತ 18,000 ಶ್ಲೋಕ ಇರುವಂತ ಮಹಾಗ್ರಂಥ. ಆ ಗ್ರಂಥವನ್ನ ಸುಮಾರು ನಾವೆಲ್ಲ ಒಮ್ಮೆ ತಗೋಬೇಕಂದ್ರೆ 10-15 kg ಅದಾವು. ಅವೆಲ್ಲ ನಾವು ಖರೀದಿ ಮಾಡ್ಬೇಕಂದ್ರೆ 10,000 ದುಡ್ಡು ಹೋಕ್ಕವು. ಅದನ್ನ ಓದಾಕ್ ಪುತ್ರ ಒಂದು 200 ವರ್ಷ ಹೋಕ್ಕವು ಅಂತ ದೊಡ್ಡ ಗ್ರಂಥವನ್ನ ತಂದು ನಾವು
200 ವರ್ಷ ಹೋಗುವಂತ ಗ್ರಂಥನ ತಂದ ನಾವ್ ಯಾವಾಗ ಓದುದ್ರಿ ಅಂತ ಹೇಳಿದ್ರೆ ಬಹಳ ಕಷ್ಟ ಅದ. ಆ ಗ್ರಂಥದಲ್ಲಿ ಸಣ್ಣ ಪ್ರತಿ ಮಾಡ್ಯಾರ, ನಿಮ್ಮಂತವ್ರು ಸಣ್ಣ ಸಣ್ಣ ಪ್ರತಿ ಮಾಡ್ಯಾರ ಏನ್ರಿ, ಒಂದ್ ಸ್ವಲ್ಪ ಕಡಿಮೆ ಮಾಡ್ಯಾರ. ನಮ್ಗೆ ಎಷ್ಟು ಬೇಕಟ್ಟ ನಾಷ್ಟ ಏನಾಗತ್ತಲ್ಲ, ಹಂಗ ನಾಷ್ಟ ಮಾಡ್ದಂಗ ಮಾಡ್ಯಾರ. ಅವುಗಳನ್ನ ತಂದು ಮನ್ಯಾಗ ಇಡ್ರಿ ಅಂದ್ರ ಅವ್ರು. ಗೀತಾ ಮತ್ತು ಭಾಗವತ, ಈ ಗೀತಾ ಭಾಗವತ ಕರತಿ ಚಿಂತನ, ಅಖಂಡ ಚಿಂತನ. ಗೀತಾ ಭಾಗವತ ಅಖಂಡ ಚಿಂತನ ಮಾಡ್ರಿ ಅಂದ್ರ ಅವ್ರು. ಗೀತಾ ಎಷ್ಟು ಜನ ಕೇಳಾಕತ್ತೀವಿ ನಾವು? ನಮ್ಮ ಮಕ್ಕಳಿಗೆ ಭಗವದ್ಗೀತಾನೇ ತೋರಿಸಿದ್ರು. ನಮ್ಗ ಗೊತ್ತಿಲ್ಲ, 25 ರೂಪಾಯಿಗೆ ಒಂದ್ ಗ್ರಂಥ ಸಿಗ್ತಾವ ಭಗವದ್ಗೀತಾ. ಏನೋ ಇದು ಶೈಲಾ ಅಮ್ಮಾರ್ ಬಂದಾರ, ಸಂಸ್ಕೃತ ಭಗವದ್ಗೀತಾ ಎಷ್ಟೋ ಹುಡುಗರಿಗೆ ಕಲ್ಸಾಕತ್ತಾರ. ಮುಂಜಾನೆ 4 ಗಂಟೆಯಿಂದ ಇವತ್ತು ಮುಂಜಾನೆ ಏಕಾದಶಿ ಮಕ್ಕಳು ಬಹಳ ಚಂದ ಪಾರಾಯಣ ಮಾಡಿದ್ರು. 18 ಅಧ್ಯಾಯ ಪಾರಾಯಣ ಮಾಡಿದ್ರು. ಅದ್ರ ಎಷ್ಟೋ ಈ ಮನೆಯ ಮಗುನು ಒಬ್ರು ಯಾರೋ ಓದಿದ್ರು. ಯಾರಮ್ಮ ಓದಿದ್ದವ್ರು? ಅರ್ಚನಾ ಅಲ್ರಿ, ಅರ್ಚನಾ ಅಂತ ಮಗು ಒಂದ್ ಅಧ್ಯಾಯ ಓದಿದಳು. ಈ ಮನೆ ಒಳಗು ನೋಡ್ರಿ, ಇವತ್ತೇನ ನಾವು ಅಭಂಗ ತಗೊಂಡು ಇವ್ರು ನೋಡ್ರಿ ಅರ್ಚನಾ, ಇವ್ರು ಒಂದ್ ಅಧ್ಯಾಯ ಓದಿದ್ರು. ಈ ಕೂಡ ನಿನ್ ಮೇಲೆ ಇರ್ತಾರೆ ಇಂತ ಮಕ್ಕಳು. ಇವತ್ತು ಮನೆ ಹೆಣ್ಮಕ್ಳು ಇಂತ ಮಗು ಭಗವಂತನ ಅನುಸಂಧಾನದೊಳಗೆ ಇವತ್ತು ಈ ಮನೆಯೊಳಗೆ ಭಾಗವತ ಓದಿದ್ರಲ್ಲ, ಬಹಳ ಖುಷಿ ಆಗ. ಗೀತಾ ಭಾಗವತ ಕರತಿ ಚಿಂತನ, ಅಖಂಡ ಚಿಂತನ. ಆ ಗೀತಾ ಭಾಗವತವನ್ನ ಮನೆಯೊಳಗೆ ಅಭ್ಯಾಸ ಮಾಡೋದ್ರಿಂದ ಮಗು ಏನಾಗ್ತದ? ಯಾರಾದ್ರೂ ನಿಮ್ಮಂತವ್ರು ಮಹಾತ್ಮರು ತಿಳಿಸ್ತಾರ ಶ್ಲೋಕದ ಅರ್ಥ ಏನದಪ್ಪ? ಶ್ರದ್ಧಾವಾನ ಲಭತೆ ಜ್ಞಾನಂ ತತ್ಪರಂ ಸಂಯತೇಂದ್ರಿಯ ಜ್ಞಾನಂ ಲಬ್ಧ ಪರಂ ಶಾಂತಿ ಅಚಿರೇಣಾದಿ ಅಧಿಗಚ್ಚತಿ. ನಿನಗೆ ಶ್ರದ್ಧೆ ಇದ್ರ ನಿನ್ನ ಜೀವನದೊಳಗೆ ಸುಖ ಪ್ರಾಪ್ತಿ ಆಗ್ತದಪ್ಪ. ಅಂತ ಶ್ರದ್ಧೆ ಮನುಷ್ಯ ಜನ್ಮಗೂ ಬಂದಾಗ ಮಾತ್ರ ಸಿಗುತ್ತದ. 84 ಲಕ್ಷ ಜೀವರಾಶಿಗಳಲ್ಲಿ ಅದು ಸಿಗಲ್ಲ. ಅದಕ್ಕ ಪುಣ್ಯವಂತವಾವೆ